ಏನು ಇವಳೆಲ್ಲೋದ್ಲು ಆಶಾ? ಕಾಣಿಸ್ತಾನೆ ಇಲ್ವಲ್ಲ ಮನೆಗೆ. ರೂಮ್ನಾಗಿದ್ದಾಳೇನೋ ಅಂತ ನೋಡೋಣ ಅಂತ ಬಂದರೆ ಇಲ್ಲೂ ಇಲ್ವಲ್ಲ. ಎಲ್ಲಿ ಸಾಯಕ್ಕೆ ಹೋದ್ಲು ಏನು ಸುಡುಗಾಡು? ಅಲ್ಲ, ನಮ್ಮಮ್ಮ ನಮ್ಮಪ್ಪ ಮನೆ ಜವಾಬ್ದಾರಿ ಕೊಟ್ಟಿದ್ದೆ ತಡ, ಅವಳನ್ನ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನೋಡೋಣ, ನಾನು ಡ್ರೆಸ್ ತಗೋಬೇಕು, ಆಮೇಲೆ ಮತ್ತೆ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ಏನೋ ಒಂದು 5,000 ದುಡ್ಡು ಬೇಕು. ದುಡ್ಡು ಕೊಡ್ತಾಳೆ, ನಾನು ನೋಡೋಣ ಅದಲ್ಲಿ ಕೇಳಿ. ಬರಲಿ ಎಲ್ಲಿಗೋಗಿದ್ದಾಳೋ ಏನೋ, ಮನೆಯಲ್ಲಿ ಇಲ್ದಂಗೆ ಜವಾಬ್ದಾರಿ ಕೊಟ್ಟರೆ ಹಿಂಗ ಮಾಡೋದು. ನಮ್ಮಮ್ಮ ಬರಲಿ ಇರು, ಹೇಳ್ತೀನಿ ಸರಿಯಾಗಿ ಇವಳಿಗೆ. ಬಂದ್ಲು ನೋಡು ಮಹಾರಾಣಿ ಈಗ. ಏ ಆಶಾ, ನನಗೆ ದುಡ್ಡು ಬೇಕು, ಒಂದು 5,000 ರೂಪಾಯಿ ಬೇಗ ಕೊಡು. ನಾನು ಹೋಗ್ಬೇಕು. 5,000 ರೂಪಾಯಿನ? ಏನಕ್ಕೆ ನಿಶಾ ಅಷ್ಟೊಂದು ದುಡ್ಡು? ಏನು ಮಾಡ್ತಾ ಇದ್ಯಾ ಅಷ್ಟೊಂದು ದುಡ್ಡು ತಗೊಂಡು? ಏನು ಕೇಳು? ಅದೆಲ್ಲ ನಿನ್ಗೆ ಯಾಕೆ? ನನಗೆ ದುಡ್ಡು ಬೇಕು ಅಂದರೆ ಕೊಡಬೇಕು ಅಷ್ಟೇನೆ. ನಾನು ಏನಕ್ಕಾದ್ರೂ ಖರ್ಚು ಮಾಡ್ತೀನಿ. ನಮ್ಮಪ್ಪ ದುಡಿಯೋ ದುಡ್ಡು, ನಮ್ಮ ಅಣ್ಣ ದುಡಿಯೋ ದುಡ್ಡು, ನಾನು ಖರ್ಚು ಮಾಡೋದಕ್ಕೆ ನಿನ್ ಪರ್ಮಿಷನ್ ಯಾಕೆ ಬೇಕು? ಸುಮ್ಮನೆ ದುಡ್ಡು ಕೊಡು ಅಷ್ಟೇನೆ. ನಮ್ಮಮ್ಮ ನಮ್ಮ ಅಪ್ಪಗೂ ಬುದ್ಧಿ ಇಲ್ಲ, ನಿನಗೋಗಿ ಹೋಗಿ ಎಲ್ಲ ಬಿಗದ ಕೈ ಕೊಟ್ಟು ಕೂತ್ಕೊಂಡಿದಾರಲ್ಲ. ನಾನು ಅಷ್ಟು ದುಡ್ಡುಕ್ಕೂ ನಿನ್ ಕೇಳ್ಬೇಕು ಪರಿಸ್ಥಿತಿ ಬಂದೈತಿ. ಆದಿ ಬೀದಿಲಿ ಹೋಗೋರ್ನೆಲ್ಲನ ನಾವು ಕೈ ಚಾಚಂಗಾಗೈತಿ. ಏನ್ ಕರ್ಮನೋ ಏನೋ, ನಮ್ಮ ಮನೇಲಿ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಮೊದಲು 5,000 ರೂಪಾಯಿ ದುಡ್ಡು ಕೊಡು ಬೇಗ, ನಾನು ಹೋಗ್ಬೇಕು. ನಿಶಾ, ಸರಿಯಾಗಿ ಮಾತಾಡೋದ್ ಕಲ್ತ. ಏನು ಆದಿ ಬೀದಿಲಿ ಹೋಗೋರು ಅಂತ ಹೇಳ್ತಿದ್ಯಲ್ಲ? ನಾನೇನು ಆದಿ ಬೀದಿ ಓಡಾಡೋಳಲ್ಲ. ಈ ಮನೆಗೆ ಸೊಸೆ, ನನ್ನ ಮನೆ ಇದು, ನನಗೂ ಹಕ್ಕ ಐತೆ ಈ ಮನೆಯಲ್ಲಿ. ಅದನ್ನ ತಿಳ್ಕೊ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲ್ತ್ಕೊ. ಏನಿದು ಹಿಂಗ್ ಮಾತಾಡ್ತಾ ಇದೆಯಲ್ಲ? ಒಂದಿಷ್ಟು ಬೆಲೆ ಗೌರವ ಇಲ್ದಂಗೆ. ದೊಡ್ಡವರು ಚಿಕ್ಕವರು ಅಂತನ ಬೆಲೆ ಗೌರವ ಕೊಟ್ಟು ಮಾತಾಡೋದ್ ಕಲ್ತ್ಕ. ನಾನು ನಿಮ್ಮ ಮತ್ತಿಗೆ, ನಿಮ್ಮ ಅಣ್ಣನ ಹೆಂಡ್ತಿ. ಅದೇ ನನ್ನ ದೊಡ್ಡ ಕರ್ಮ. ನಮ್ಮ ಅಣ್ಣ ಅದ್ಯಾವ ಗಳಿಗೆಯಲ್ಲಿ ನೀನ್ ಕಟ್ಕೊಂಬನ್ನೋ ಏನೋ. ನನಗಂತೂ ಈ ಮನೇಲಿ ಒಂಥರ ಇರಿಟೇಟ್ ಆಗ್ತೈತೆ. ಇರಿಟೇಟಾ? ಯಾಕೆ? ಏನಕ್ಕೆ ಇರಿಟೇಟ್ ಆಗ್ತೈತೆ? ನಾನೇನ್ ಮಾಡ್ದೆ? ನೀನೇನಾದ್ರೂ ಕುತ್ಕೆ ಇಟ್ಕೊಂಡು ಇಲ್ಲಿರ್ಬೇಡ ಹೋಗು ಅಂತ ಮನೆಯಿಂದ ಆಚೆ ತಳ್ಳಿದ್ನ ನಾನೇನಾದ್ರೂ? ಅಥವಾ ನಿನ್ಗೆ ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಏನೋ ರೆಸ್ಟ್ರಿಕ್ಷನ್ ಹಾಕಿದೀನಾ? ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಸರಿಯಾಗಿ ಮಾತಾಡು. ಅದೆಲ್ಲ ನಿನ್ ಕತೆ ಪುರಾಣ ಬೇಡ, ಮಾರ್ಸ್ಬೇಡ. ನನಗೆ ದುಡ್ಡು ಕೊಡು ಬೇಗ. ಹೌದಾ? ಯಾಕೆ 5,000 ರೂಪಾಯಿ ತಗೊಂಡು ಏನು ಖರ್ಚು ಮಾಡ್ತೀಯಾ? ಏನಕ್ಕೆ ಬೇಕು ನಿನಗೆ ದುಡ್ಡು ಅಷ್ಟೊಂದು? ನಾನು ಆಗ್ಲೇ ಹೇಳಿದೆ ತಾನೆ ನನಗೆ ಖರ್ಚಿಗೆ ಬೇಕು ಅಂತನ. ನಾನು ಡ್ರೆಸ್ ತಗೋಬೇಕು, ಆಮೇಲೆ ನನ್ನ ಫ್ರೆಂಡ್ ಮೀಟ್ ಮಾಡಬೇಕು, ಹಾಗೆ ಸ್ವಲ್ಪ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಬರ್ಬೇಕು, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಬರ್ಬೇಕು. ಅದಕ್ಕೆ ನನಗೆ ದುಡ್ಡು ಬೇಕಾಗೈತೆ, ಕೊಡು ಬೇಗ. ಈಗ ಬ್ಯೂಟಿ ಪಾರ್ಲರ್ಗೆ ಹೋಗುವಂಥದ್ದು ಏನಿದೆ? ಫಂಕ್ಷನ್ ಏನಿದೆ? ಅಲ್ಲ, ನೀನು ಏರು ಕಟ್ ಮಾಡಿಸಿದೆಯಲ್ಲ ಮೊನ್ನೆ ಇನ್ನೂ. ಅಲ್ಲ, ಡ್ರೆಸ್ ಎಷ್ಟೊಂದು ಡ್ರೆಸ್ ಇದಾವೆ, ನೀನು ಅದೇ ಡ್ರೆಸ್ನೇ ಇಟ್ಕೊಳ್ಳಲ್ಲ ಅಂತದ್ರಲ್ಲಿ ಈಗ ಡ್ರೆಸ್ ಏನಕ್ಕೆ? ಈಗೇನು ಫಂಕ್ಷನ್ ಇಲ್ಲ, ಹಬ್ಬ ಇಲ್ಲ, ಏನೂ ಇಲ್ಲ. ನಿನಗೇನೋ ಖರ್ಚಿಗೆ ಬೇಕು ಅಂದರೆ ಒಂದು 300 ರೂಪಾಯಿ ಕೊಡ್ತೀನಿ. ಎಲ್ಲಾದ್ರೂ ಹೋಗಿ ಬರಂಗಿದ್ರೆ ಹೋಗ್ ಬಾ, ಏನಾದ್ರು ತಿನ್ನಂಗಿದ್ರೆ ತಿನ್ಕೊಂಬ ಅಷ್ಟೇನೆ. 5,000 ರೂಪಾಯಿ ಎಲ್ಲನ ಕೊಡಕ್ಕಾಗಲ್ಲ ಹಂಗೆಲ್ಲನ. ಬೇಕಾ ಬಿಟ್ಟಿನ? ನಮ್ಮಪ್ಪ ಅಮ್ಮ ದುಡ್ಡಿರೋ ದುಡ್ಡ ನನಗೆ ಕೊಡಲ್ಲ ಅಂತೀಯೇನೆ? ನಮ್ಮಮ್ಮ ಬಂದ್ರೆ ನಮ್ಮಪ್ಪ ಬಂದ್ರೆ ಏನೂ ಇಲ್ಲ, ನಿನ್ನ ಬೆಂಡೆತ್ತುತ್ತಾರೆ. ಸುಮ್ಮನೆ ಕೊಡೋದ್ ಕಲ್ತ್ಕ. ಅದೆಲ್ಲ ಬೇಕಾಗಿಲ್ಲ, ನನಗೆ ಬೇಕು ಅಂದ್ರೆ ಬೇಕು. ನೀನ್ ಯಾರು ಕೇಳಕ್ಕೆ? ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ಯಾವಾಗಾದ್ರೂ ಹೋಗ್ತೀನಿ, ಹಬ್ಬನಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ನಾನು ಡ್ರೆಸ್ ತಗೋಬೇಕು, ನನ್ನ ಖರ್ಚಿಗೆ ದುಡ್ಡು ಬೇಕು. ಅದಕ್ಕೆ ನನಗೆ 5,000 ರೂಪಾಯಿ ಬೇಕೇ ಬೇಕು. ಕೊಡ್ತೀಯೋ ಇಲ್ವೋ ಹೇಳು ಈಗ? ಅಯ್ಯೋ ಬೇಡ ನಿಶಾ, ಸುಮ್ಮನೆ ಏನಕ್ಕೆ ಆಡಂಬರವಾಗಿ ಖರ್ಚು ಮಾಡಬಾರ್ದು. ದುಡ್ಡು ಉಳಿಸ್ಬೇಕು. ನೀನ್ ಮದ್ವೆ ಮಾಡ್ಬೇಕು ಇನ್ನೂನು. ಎಷ್ಟು ಖರ್ಚಿದೆ ಹೇಳು? ಅವಾಗೆಲ್ಲ ನಾ ಡ್ರೆಸ್ ಗೀಸು ಎಲ್ಲ ಇಟ್ಕೊಳಕ್ ಆಗಲ್ಲ. ಸೀರೆ ತಗೊಂಬಂತೆ, ಸುಮ್ಮನೆ ಇರು. ಈಗ ಹಬ್ಬ ಬರುತ್ತಲ್ಲ, ಆ ಹಬ್ಬಕ್ಕೆ ಸೀರೆ ಕೊಡ್ಸಿ ನಿನ್ಗೆ. ನಾನೇನೆ ಸೀರೆ ಆಮೇಲೆ ಬ್ಲೌಸ್ ಎಲ್ಲ ನಾ ಡಿಸೈನ್ ಮಾಡಿಸಿ ನಿನಗೆ ಕೊಡ್ತೀನಿ. ಸೀರೆ ಉಟ್ಕೊಂಬಂತೆ, ತುಂಬಾ ಚೆನ್ನಾಗಿ ಕಾಣ್ತೀಯ. ಈ ಡ್ರೆಸ್ ಎಲ್ಲ ಬಿಟ್ಬಿಡು ಸಾಕು. ನೀನು ಮದುವೆ ವಯಸ್ಸಿಗೆ ಬಂದಿದ್ಯಾ, ಇನ್ನೇನು ಸ್ವಲ್ಪ ದಿನದಲ್ಲೇ ಮದುವೆ ಆಗಿ ಹೋಗ್ತೀಯಾ. ಆಮೇಲೆ ಈ ಡ್ರೆಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತವೆ. ಅದಕ್ಕೆ ಸೀರೆ ಕೊಡಿಸ್ತೀನಿ ನಿನ್ಗೆ, ಸುಮ್ಮನೆ ಇರು. ಚೆನ್ನಾಗಿರೋ ಸೀರೆ. ಸೀರೆ ಅನ್ನಕ್ಕೆ ನೀನ್ ಯಾರು ಅಂತ? ನೀನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನೀಗ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಕೊಟ್ಬಿಡು ಅಷ್ಟೇನೆ. ನಿಶಾ, ಅಷ್ಟು ದುಡ್ಡು ನೀನು ಬರೀ ಬ್ಯೂಟಿ ಪಾರ್ಲರ್ಗೆ ಡ್ರೆಸ್ ತಗೊಳಕ್ಕೆ ಖರ್ಚು ಮಾಡಿದ್ರೆ ಹೇಳು. ಹೋದ್ ವಾರ ಇನ್ನು ಯಾವ್ದೋ ಬರ್ತ್ಡೇಗೆ ಐತೆ ಅಂತ ನನ್ನ ಫ್ರೆಂಡ್ ಅಂತೇಳಿ ಹೊಸ ಡ್ರೆಸ್ ತಗೊಂಬಂದೆ, ಮೇಕಪ್ ಎಲ್ಲ ಮಾಡಿಸ್ಕೊಂಬಂದೆ ಬ್ಯೂಟಿ ಪಾರ್ಲರ್ಗೆ ಹೋಗಿ. ಈಗ ಮತ್ತೆ ಏನು ಅವಶ್ಯಕತೆ ಇದೆ? ಏನ್ ಫಂಕ್ಷನ್ ಇದೆ? ನನ್ನ ಫ್ರೆಂಡು ಮದ್ವೆ ಇದೆ, ಅದಕ್ಕೆ ಡ್ರೆಸ್ ತಗೋಬೇಕು, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಅದಕ್ಕೆ ಗೊತ್ತಾಯ್ತಾ? ಅಣ್ಣ ನೋಡು, ನಿನ್ನ ಹೆಂಡತಿ ನನಗೆ ದುಡ್ಡು ಕೊಡಲ್ಲ ಅಂತಿದ್ದಾಳೆ. ಯಾಕೆ ಆಶಾ? ಎಷ್ಟು ಬೇಕು ನಿಶಾ ನಿನ್ಗೆ ದುಡ್ಡು? ನನಗೆ 5,000 ದುಡ್ಡು ಬೇಕು ಅಷ್ಟೇನೆ. ಈ ತಕ್ಷಣ ಬೇಕು ನನಗೆ, ಕೊಡು. ಅಯ್ಯೋ, 5,000 ಅಂದ್ರೆ ಎಲ್ಲಿಂದ ತರೋದು? ಅಷ್ಟೊಂದೆಲ್ಲ ದುಡ್ಡಿಲ್ಲ. ಒಂದು 2,000 ಕೊಡು ಆಶಾ ಅವಳಿಗೆ. 2,000ನಾ? ಬೇಕಾಗಿಲ್ಲ ನನಗೆ. 2,000 1,000 ಎಲ್ಲ ನಾ ಕೊಟ್ಟು ಸಮಾಧಾನ ಮಾಡಕ್ ಬರಬೇಡ. ನಾನು ಕೇಳಿದಷ್ಟು ದುಡ್ಡು ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಬೇಕಾಗಿಲ್ಲ, ನಾನು ಹೋಗ್ತೀನಿ. ಅಷ್ಟೇನೆ. ನಿಶಾ ನಿಂತ್ಕೊ, ಕೊಡ್ತೀನಿ ಇರು. 5,000ನೇ ಆಯ್ತು, ಬೇಗ ಕೊಡು.
ಬೀರುಲಿ 5,000 ಐತಲ್ಲ ತಗೊಂಬಂದ್ಕೋ ಇವಳಿಗೆ ಕೊಡು. ಹೋಗು ಬೇಗ. ಅಲ್ಲ ರೀ 5,000 ಏನಕ್ಕೆ? ಬೇಗ ತಗೊಂಬೋಗು, ಆಮೇಲೆ ಹೇಳ್ತೀನಿ ನಾನು. ನಿಶಾ, ಈ ಥರ ಬೇಕಾ ಬಿಟ್ಟು ಖರ್ಚು ಮಾಡೋದು ಒಳ್ಳೇದಲ್ಲ. ಸ್ವಲ್ಪ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಖರ್ಚು ಮಾಡೋದು ಕಲ್ತ್ಕ. ಮುಂದೆ ನೀನು ಮದುವೆ ಆಗೋಂಥ ಹುಡುಗನು ಕೋಟ್ಯಾಧಿಪತಿ ಆಗಿರಲ್ಲ. ಇಷ್ಟು ಖರ್ಚು ಒಳ್ಳೇದಲ್ಲ. ಇನ್ನೊಂದ್ಸಲ ಹಿಂಗೆಲ್ಲ ನಾ ಕೇಳಕ್ಕೆ ಹೋಗ್ಬೇಡ. ತಗೊಳ್ಳಿ 5,000 ಐತೆ, ಕೊಡು ಅವಳಿಗೆ, ನಿಶನ್ಗೆ. ತಗೋ ನಿಶಾ ತಗೋ. ಆದ್ರೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋದು ಒಳ್ಳೇದಲ್ಲ. ಅವಶ್ಯಕತೆ ಇರೋದಕ್ಕೆ ಮಾತ್ರ ಖರ್ಚು ಮಾಡು. ದುಡ್ಡ ಉಳಿತಾಯ ಮಾಡಬೇಕು. ಇದೆ ಅಂತ ಹೇಳಿ ಮನ್ಸಿಗೆ ಬಂದಂಗೆ ಖರ್ಚು ಮಾಡಿದ್ರೆ ನಾಳೆ ದಿವಸ ಊಟಕ್ಕೂ ಗತಿ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಸಾಕು ನಿನ್ನ ಅಡ್ವೈಸ್. ಕೊಡು ದುಡ್ಡು. ಸರಿ ಆಯ್ತು ತಗೋ, ಅದೇನೋ ಖರ್ಚು ಮಾಡ್ತೀಯೋ ಖರ್ಚು ಮಾಡು. ಏನ್ರಿ ನೀವು ಅವಳು 5,000 ಕೇಳಿದ ತಕ್ಷಣ ತಂದು ಕೊಡು ಅಂತ ಹೇಳ್ತಾ ಇದ್ದೀರಲ್ಲ? ಅಲ್ಲ ಏನಕ್ಕೆ ಎತ್ತ ಅಂತ ವಿಚಾರಿಸೋದು ಬೇಡವಾ? ಅವಳು ತಗೊಂಡೋಗಿ ಏನೇನು ಖರ್ಚು ಮಾಡ್ತಾಳೋ, ಎಲ್ಲೆಲ್ಲಿಗೆ ಹೋಗ್ತಾಳೋ ಏನೋ. ಹಿಂಗ್ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿ ತಂದಿಂದ ನಡ್ಕೊಂಡ್ರೆ ಮುಂದೆ ಸಂಸಾರವನ್ನು ನಡೆಸಬೇಕಾಗುತ್ತೆ. ಅವಳು ಮದುವೆ ಆಗಿ ಹೋಗ್ಬೇಕಾಗುತ್ತೆ. ಗಂಡನ ಮನೇಲಿ ಹಿಂಗೆ ಇದ್ರೆ ಅವ್ರು ಸುಮ್ಮನೆ ಇರ್ತಾರ? ನೀವು ಅಣ್ಣನಾಗಿ ಬುದ್ಧಿ ಹೇಳೋದ್ ಬಿಟ್ಟು ನೀವೇನೇ ಸಪೋರ್ಟ್ ಮಾಡ್ತಾ ಇದೀರಲ್ರಿ. ದುಡ್ಡು ಕೊಡು ಅಂತ ಹೇಳ್ತಾ ಇದ್ದೀರಾ ನೀವೇನೇ. ನಾನು ಕೊಡ್ತಾ ಇರ್ಲಿಲ್ಲ, ನೀವು ಇರ್ಲಿಲ್ಲ ಅಂದ್ರೆ. ಅಯ್ಯೋ ಆಶಾ, ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳಿಗೆ ದುಡ್ಡು ಕೊಡಲಿಲ್ಲ, ಅವಳಿಗೆ ಅಥವಾ ಏನಾದರೂ ತಗೊಳಕ್ಕೆ ದುಡ್ಡು ಕೊಡಲಿಲ್ಲ, ಅಥವಾ ಅವಳಿಗೆ ಬೇಕಾಗಿರೋದು ಸಿಗಲಿಲ್ಲ ಅಂತಂದರೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಒಂದ್ಸರಿ ಇನ್ನೂ ಅವಳಿಗೆ ಚಿಕ್ಕ ವಯಸ್ಸು, ಅವಾಗಲೇ ಏನೋ ಚಾಕ್ಲೇಟೋ ಐಸ್ ಕ್ರೀಮೋ ಏನೋ ತಿನ್ನೋಕ್ಕೆ ಅಪ್ಪ ದುಡ್ಡು ಕೊಡಲಿಲ್ಲ. ಹಂಗಂತ ಹೇಳಿ ಅವಳು ಸ್ಕೂಲ್ಗೂ ಬಂದಿರಲಿಲ್ಲ, ಮನೆಗೂ ಬಂದಿರಲಿಲ್ಲ, ಎಲ್ಲ ಹೋಗ್ಬಿಟ್ಟು ಬಚ್ಚಿಟ್ಕೊಂಡಿದ್ಲು ಗೊತ್ತಾ. ಆಮೇಲೆ ಒಂದು ದಿವಸ ಆದಮೇಲೆ ನಾವು ಎಲ್ಲ ಕಡೆ ಹುಡುಕಿದ್ಮೇಲೆ ನಮ್ಮ ತೋಟದ ಮನೆಗೆ ಹೋಗಿ ಅಲ್ಲೋಗಿ ಕೂತ್ಕೊಂಡಿದ್ದಾಳೆ ಒಬ್ಳೇನೆ. ಅದಕ್ಕೆ ನಮಗೆ ತುಂಬ ಭಯ ಆಗುತ್ತೆ ಅವಳ ಬಗ್ಗೆ. ದುಡ್ಡು ಕೇಳಿದ ತಕ್ಷಣ ಅದಕ್ಕೆ ನಮ್ಮ ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ ಕೊಟ್ಬಿಡ್ತಾರೆ. ಅಮ್ಮ ಸ್ವಲ್ಪ ಬೈತಾರೆ, ಆದರೆ ಅಪ್ಪ ಬೈಯಕ್ಕೆ ಹೋಗಲ್ಲ. ಹೌದಾ? ಹಂಗೇನ ಮಾಡ್ತಾಳ? ಅಲ್ಲ ಅವಾಗೇನೋ ಚಿಕ್ಕ ಹುಡುಗಿ, ಈಗ ದೊಡ್ಡವಳಾಗಿದ್ದಾಳೆ ತಾನೆ, ಅವಳಿಗೆ ಬುದ್ಧಿ ಇದೆ ತಾನೆ. ಈಗಲೂ ಅದನ್ನೇ ಅವಳು ಕೇಳಿದ ತಕ್ಷಣ ಕೊಡ್ತೀರಲ್ಲ? ಕೇಳಿದ ತಕ್ಷಣ ಕೊಟ್ಟರೆ ದುಡ್ಡಿನ ಬೆಲೆ ಗೊತ್ತಾಗುತ್ತಾ? ಅಯ್ಯೋ, ಅವಾಗಿಂದ ಹಂಗೇ ನಡ್ಕೊಂಡ್ ಬಂದಿದ್ದಾಳೆ. ಅಪ್ಪ ಅಮ್ಮನೂ ಅಷ್ಟೇನೆ. ಅಮ್ಮ ಯಾವಾಗಾದ್ರೂ ಬೈತಿರ್ತಾರೆ, ಅಪ್ಪಯ್ಯ ಅಂತೂ ಬೈಯೋದೇ ಇಲ್ಲ. ಏನು ಮಾಡೋದು ಹೇಳು? ಅವಳು ಒಂಥರ ಹಂಗೆ ಬೆಳ್ಕೊಂಡಿದ್ದಾಳೆ. ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪ ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ರು. ಹಂಗಾಗಿ ಈಗಲೂ ಅಷ್ಟೇ ಆಟ ಮಾಡ್ತಾಳೆ. ಹೌದಾ? ಸರಿ ಆಯ್ತು ಬಿಡಿ. ಇವಳಿಗೆ ನಿಮಗೆ ಬುದ್ಧಿ ಕಲ್ಸಕ್ಕೆ ಬರಲ್ಲ, ನಿಮಗೂ ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ. ನಾನಿದ್ದೀನಲ್ಲ, ಅವಳನ್ನ ಹೆಂಗೆ ದಾರಿ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಮಧ್ಯದಾಗೆ ಮಾತಾಡ್ಬೇಡ್ರಿ, ಹೇಳ್ತೀನಿ. ಇನ್ನು ಮುಂದಕ್ಕೆ ನೋಡಿ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ, ಹೆಂಗೆ ಅರ್ಥ ಮಾಡಿಸ್ತೀನಿ ಅಂತಾನ. ಅಯ್ಯೋ ಆಶಾ, ಹಂಗೇನಾದರೂ ಮಾಡೋಕ್ಕೋಗಿ ಆಮೇಲೆ ಅವಳು ಸಿಟ್ಟು ಬಂದರೆ ಅಷ್ಟೇ, ಏನಾದರೂ ಸಿಕ್ಕದೆ ಅದನ್ನೇ ತಗೊಂಡು ಎಸ್ಬಿಡ್ತಾಳೆ. ಹುಷಾರು. ಆಮೇಲೆ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನಾವು ಇಲ್ಲದೆ ಇದ್ದಾಗ ಗೊತ್ತಾಯ್ತಾ? ದುಡ್ಡು ಕೇಳಿದ್ರೆ ತೀರಾ 5,000 ಕೇಳಿದ್ರೆ ಅಷ್ಟಿಲ್ಲ ಅಂತೇಳಿ 1,000 2,000ನಾದ್ರೂ ಕೊಟ್ಟು ಸಮಾಧಾನ ಮಾಡು. ಅವಳಿಗೆ ತೀರಾ 1 ರೂಪಾಯಿನೂ ಕೊಡಲಿಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, ಆ ಥರ ಮಾಡಿಬಿಡ್ತಾಳೆ. ಅದು ಒಂದ್ಸಲ ಅಲ್ಲ, ಆಮೇಲೆ ಒಂದ್ಸಲ ಯಾವಾಗಲೂ ಯಾವುದೋ ಊರಿಗೆ ಹೋಗ್ಬಿಟ್ಟಿದ್ಲು, ಬಸ್ ಹೊತ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂತನ. ಓ ಹೌದಾ? ಅದಕ್ಕೆ ನೀವೆಲ್ಲ ಎದ್ಕೊಳ್ಳೋದು ಅವಳಿಗೆ? ಸರಿ ಆಯ್ತು. ಅವಾಗೇನೋ ಬುದ್ಧಿ ಇಲ್ಲದೆ ಮಾಡಿದಾಳೆ, ಈಗ ಬುದ್ಧಿ ಇದೆ. ಆದ್ರೂ ಅದೇ ಟ್ರಿಕ್ನ ನಿಮ್ಗೆಲ್ಲರಿಗೂ ಎದುರಿಸ್ತಾ ಇದ್ದಾಳೆ. ನೀವೆಲ್ಲರೂ ಅದಕ್ಕೆ ಎದ್ಕೊಂಡಿದ್ದೀರಾ. ಇವಳು ಎಲ್ಲಾದ್ರೂ ಹೋಗ್ಬಿಡ್ತಾಳೆ ಅಥವಾ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂತಾಳೆ ಅಂತ ನಾ ಎದ್ಕೊಂಡು ಈ ತರ ಬೇಕಾಬಿಟ್ಟಿಯಾಗಿ ದುಡ್ಡು ಖರ್ಚು ಮಾಡಕ್ಕೆ ಕೇಳ್ದಂಗೆಲ್ಲ ಕೊಡ್ತಾ ಇದ್ದೀರಾ. ಗೊತ್ತಾಯ್ತು ಬಿಡಿ. ಇವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸರಿ ಆಶಾ, ಆದರೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಆ ಥರ ಹ್ಯಾಂಡಲ್ ಮಾಡಬೇಕು ನೀನು. ಆ ಥರ ಆದರೆ ಮಾತ್ರ ಮಾಡು, ಇಲ್ಲಾಂದರೆ ಸುಮ್ಮನೆ ಹೆಚ್ಚು ಕಮ್ಮಿ ಆದರೆ ನಿನ್ನ ತಲೆ ಮೇಲೆ ಬರುತ್ತೆ. ಹುಷಾರು. ನೀವೇನು ಚಿಂತೆ ಮಾಡಬೇಡಿ, ಆ ಥರ ಏನು ಎಡವಟ್ಟಾಗಕ್ಕೆ ನಾನು ಖಂಡಿತ ಬಿಡಲ್ಲ. ಇವಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ, ಹೋಗಿ ಆರಾಮಾಗಿ. ಇವ್ರ ವೀಕ್ನೆಸ್ಸೇ ಇವಳು ಬಂಡವಾಳ ಮಾಡ್ಕೊಂಡಿದ್ದಾಳೆ. ತಪ್ಪಿಸ್ಕೊಂಡು ಹೋದ್ರೆ ಅಥವಾ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಂತ ಗೊತ್ತು. ಅದಕ್ಕೆ ಆ ಥರ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಇಸ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ಮೇಲೆ ಮಾಡ್ತೀನಿ ಇರೋ ಈ ಮಿಷನ್ಗೆ. ಸರಿಯಾಗಿ ಪಾಠ ಕಲಿಸ್ತೀನಿ ನಾನು, ಸುಮ್ಮನೆ ಬಿಡಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.